ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಯಥಾಕಾಶಸ್ಥಿತೋ ನಿತ್ಯಂ ವಾಯು ಸರ್ವಗತೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನೇತ್ಯುಪಧಾರಯ. ಆಕಾಶದಲ್ಲಿ ವಾಯು ಇದ್ದರೂ ಕೂಡ ತಿಳಿಯೋದೇ ಇಲ್ಲ, ಆದರೆ ಎಲ್ಲ ವಸ್ತುಗಳಿಗೂ ವಾಯುವಿನ ಅವಶ್ಯಕ. ಅದಕ್ಕೆ ಜೀವ ಇರಲಿ ಜೀವ ಇಲ್ಲದೇ ಇರಲಿ, ವಾಯುವಿನ ಅವಶ್ಯಕತೆ ಬಹಳನೇ ಎಲ್ಲ ವಸ್ತುಗಳಿಗೂ ಇದೆ. ಆದರೆ ವಾಯು ಇರೋದು ಯಾರಿಗೂ ತಿಳಿಯೋದಿಲ್ಲ. ಇದೇ ರೀತಿಯಲ್ಲಿ ಎಲ್ಲ ಭೂತಗಳಲ್ಲೂ ನಾನಿದ್ದೇನೆ, ಎಲ್ಲ ಕಡೆ ನಾನಿದ್ದೇನೆ, ಆದರೆ ಅವುಗಳಿಗೆ ನನ್ನ ಅಸ್ತಿತ್ವ ತಿಳಿಯೋದಿಲ್ಲ. ಇದನ್ನು ನೀನು ತಿಳಿದುಕೋ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಇಂದು ಶ್ರೀ ಪರಭವನಾಮ ಸಂವತ್ಸರ ಉತ್ತರಾಯಣಿ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸೆ ಶುಕ್ಲ ಪಕ್ಷೆ. ಇಂದು 19ನೇ ತಾರೀಕು ಗುರು ಶುಕ್ರವಾರ ಪಂಚಮಿ ತಿಥಿ ಹಾಗೂ ಇಂದು ಆಶ್ಲೇಷ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಮೇಷರಾಶಿಯವರಿಗೆ ಗಜಕೇಸರಿ ಯೋಗ ಮುಂದುವರಿತಾ ಇದೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹಾಗೂ ಯಾರ್ಯಾರು ರಿಯಲ್ ಎಸ್ಟೇಟ್ ಆಸ್ತಿಪಾಸ್ತಿ ವಿಚಾರಗಳು ಇವುಗಳಲ್ಲಿ ನೀವು ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಿ, ನಿಮಗೆಲ್ಲರಿಗೂ ಅತ್ಯುತ್ತಮವಾದಂತಹ ಫಲಗಳು ಪ್ರಾಪ್ತಿ. ಹಾಗೂ ಯಾರು ಕೋರ್ಟ್ ಮ್ಯಾಟರ್ಗಳಲ್ಲಿ ಇದ್ದೀರಿ, ನಿಮಗೆ ಜಯ ಪ್ರಾಪ್ತಿ. ಅದನ್ನು ಸರಿಯಾಗಿ ನಿಮ್ಮ ಜಯವನ್ನು ನೀವು ಸರಿಯಾಗಿ ಈಗ ಹಿಡಿದಿಟ್ಟುಕೊಳ್ಳಬೇಕು. ವೃಷಭ ರಾಶಿಯವರಿಗೆ ಯಾರ್ಯಾರು ಮಾಧ್ಯಮಗಳಲ್ಲಿ ಇದ್ದೀರಿ, ನಿಮಗೆ ಅತ್ಯುತ್ತಮವಾದಂತಹ ಸಮಯ ಮುಂದುವರಿತಾ ಇದೆ. ಯೂಟ್ಯೂಬ್ ಚಾನಲ್ ಇತ್ಯಾದಿಗಳನ್ನು ಶುರು ಮಾಡಬಹುದು. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ನಲ್ಲಿ ಜಯ ಪ್ರಾಪ್ತಿ, ನೆಟ್ವರ್ಕಿಂಗಿಂದ ಜಯ ಪ್ರಾಪ್ತಿ. ಅಣ್ಣ ತಮ್ಮಂದಿರ ಜೊತೆ ಸಂಬಂಧಗಳಲ್ಲಿ ಬಹಳ ಒಳ್ಳೆಯ ತೀರ್ಪುಗಳನ್ನು ನೋಡ್ತೀರಿ, ಅವರ ಸಹಕಾರವನ್ನು ಗಳಿಸ್ತೀರಿ. ಮಿಥುನ ರಾಶಿಯವರಿಗೆ ಮನೆಯಲ್ಲಿ ಬಹಳ ಒಳ್ಳೆಯ ಸಮಾರಂಭಗಳು ಮತ್ತು ಸಮಾರಂಭದ ವಾತಾವರಣಗಳು ಮುಂದುವರಿತಾ ಇದೆ. ಸಂಭ್ರಮ ಹೆಚ್ಚಾಗಿದೆ. ಧನಾಗಮ ಮತ್ತು ನೆಮ್ಮದಿ ಸುಖ ಪ್ರಾಪ್ತಿ. ಕರ್ಕ ರಾಶಿಯವರಿಗೆ ನಿಮ್ಮ ವ್ಯಕ್ತಿತ್ವದ ತೊಂದರೆಗಳು ಇನ್ನೂ ಮುಂದುವರಿತಾ ಇದೆ. ಅನೇಕರಿಂದ ನೀವು ಟೀಕೆಗಳನ್ನು ಕೇಳಬೇಕಾಗಿ ಬರ್ತಾ ಇದೆ ಮತ್ತು ನಿಮ್ಮ ವ್ಯಕ್ತಿತ್ವ ಯಾಕೆ ಈ ರೀತಿ ಆಯಿತು ಅನ್ನೋದೆಲ್ಲದನ್ನೂ ಈಗ 12 ವರ್ಷದಿಂದ ಏನೇನು ಮಾಡಿಕೊಂಡು ಬಂದಿದ್ದೀರಿ ಜೀವನದಲ್ಲಿ ಅನ್ನೋ ಯೋಚನೆಗಳನ್ನು ಈಗ ನೀವು ಮಾಡಬೇಕಾಗಿ ಬರಬಹುದು. ಸಿಂಹರಾಶಿಯವರಿಗೆ ಮುಖ್ಯವಾದಂತಹ ಕೆಲವು ಸಂಬಂಧಗಳಲ್ಲಿ ಒಡಕು ಇನ್ನೇನು ಬಂದೇ ಬಿಡ್ತು, ಇನ್ನೇನು ನಮಗೆ ಕೈಲಿ ಮಾಡಲಿಕ್ಕೆ ಆಗೋದೇ ಇಲ್ಲ, ಈ ಮಿತ್ರತ್ವ ನನ್ನ ಕೈ ತಪ್ಪಿ ಹೋಯಿತು, ಈ ಪಾರ್ಟ್ನರ್ಶಿಪ್ ಈ ಪ್ರಾಜೆಕ್ಟ್ ನನ್ನ ಕೈ ತಪ್ಪಿ ಹೋಯಿತು ಅನ್ನೋಂತಹ ಅರಿವು ಈಗ ನಿಮಗೆ ಆಗ್ತಾ ಇರಬಹುದು. ದೊಡ್ಡದಾದಂತಹ ಸಂಬಂಧಗಳಲ್ಲಿ ಬರುವ ಒಡಕನ್ನು ಈಗ ನೀವು ನಿಭಾಯಿಸಲಿಕ್ಕೆ ಸಾಧ್ಯವಾಗದೇ ಇರಬಹುದು. ಮನಸ್ಸಿಗೆ ಕ್ಲೇಶ, ಹಣಕಾಸಿನ ವಿಚಾರದಲ್ಲೂ ಕ್ಲೇಶ. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಸಮಯ. ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ, ಧನಾಗಮ, ಗುಂಪುಗಳಲ್ಲಿ ಪ್ರಶಸ್ತಿ, ಮನ್ನಣೆ ಎಲ್ಲವೂ ಸಾಧ್ಯ. ತುಲಾ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಬಹಳ ಕಷ್ಟಕರವಾದಂತಹ ಸಮಯಗಳು ಮುಂದುವರಿತಾ ಇದೆ. ದೊಡ್ಡದಾದಂತಹ ಕೆಲಸದ ಜವಾಬ್ದಾರಿಗಳು ನಿಮ್ಮನ್ನು ಕಾಡ್ತಾ ಇರಬಹುದು, ಆದರೆ ಅದನ್ನು ನಿಭಾಯಿಸಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ, ಅಥವಾ ನಿಮಗೆ ಇನ್ನು ಬೇಕಾದಂತಹ ಕೆಲವೊಂದು ಸ್ಕಿಲ್ಸ್ ಅಂತ ಹೇಳ್ತೀವಿ, ಆ ಕುಶಲತೆಗಳು ಇನ್ನೂ ಇಲ್ಲ ಅನ್ನುವಂತಹ ಮನಸ್ಸಿಗೆ ಭಾವನೆ ನಿಮ್ಮನ್ನು ಕಾಡಬಹುದು. ಹೀಗಾಗಿ ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಗ್ರಹಿಸಿ ನೀವು ಕಲಿಯಬೇಕಾದನ್ನು ಕಲಿತುಕೊಂಡು ಮುಂದೆ ಹೋಗಬಹುದು. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರತಿಷ್ಠೆ ಖಂಡಿತವಾಗಲೂ ಹೆಚ್ಚಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಮನಸ್ಸಿಗೆ ನೆಮ್ಮದಿ, ಹಿರಿಯರ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ. ಆದರೆ ಇಲ್ಲಿ ವಿನಯ ಬಹಳ ಅವಶ್ಯಕವಾಗುತ್ತೆ. ಹಿರಿಯರ ಆಶೀರ್ವಾದದಿಂದ ಸಾಧಿಸಲಿಕ್ಕೆ ಆಗದೇ ಇರುವಂಥದ್ದು ಈ ಭೂಮಿಯಲ್ಲಿ ಯಾವುದೂ ಇಲ್ಲ. ಧನುರಾಶಿಯವರಿಗೆ ಅಷ್ಟಮದಲ್ಲಿ 3 ಗ್ರಹಗಳಿರೋದ್ರಿಂದ ಸ್ವಲ್ಪ ಮನಸ್ಸಿಗೆ ಸಮಾಧಾನವೇನೋ ಇದೆ ಮಿತ್ರರಿಂದ, ಆದರೆ ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಮತ್ತು ದಾಂಪತ್ಯದಲ್ಲಿ ಬಹಳ ದೊಡ್ಡದಾದಂತಹ ಕಷ್ಟವನ್ನು ಈಗ ನೀವು ನೋಡಬೇಕಾಗಿ ಬರಬಹುದು. ಬಿಸ್ನೆಸ್ ಪಾರ್ಟ್ನರ್ಶಿಪ್ಗಳಲ್ಲೂ ಇದು ಅಷ್ಟೊಂದು ಒಳ್ಳೆಯ ಸಮಯ ಆಗಿರೋದಿಲ್ಲ. ಮಕರ ರಾಶಿಯವರಿಗೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಯಶಸ್ಸು, ಮನಸ್ಸಿಗೆ ನೆಮ್ಮದಿ ಹಾಗೂ ದಂಪತಿಗಳಿಗೆ ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿಯನ್ನು ನೀವು ನೋಡಬಹುದು. ಹೊಸ ಮಿತ್ರತ್ವಗಳು ಪ್ರಾಪ್ತಿ ಹಾಗೂ ಯಾರ ಜೊತೆ ನೀವು ಕೆಲಸವನ್ನು ಮಾಡ್ತೀರೋ ಅಂಥವರಿಂದ ಈಗ ನಿಮಗೆ ಧನಾಗಮ ಮತ್ತು ಯಶಸ್ಸು. ಕುಂಭರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಸಮಯ ಇನ್ನೂ ಮುಂದುವರಿತಾ ಇದೆ. ಶತ್ರುಬಾಧೆ ಇನ್ನೂ ಹೆಚ್ಚಾಗ್ತಾ ಇದೆ. ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಆದರೂ ಕೂಡ ನೀವು ಜಯವನ್ನು ಸಾಧಿಸ್ತೀನಿ ಅನ್ನುವಂತಹ ಒಂದು ಮನಸ್ಸಿನ ಭಾವನೆಯನ್ನು ಇಟ್ಕೊಂಡಿರಬಹುದು. ಆದರೂ ಮನಸ್ಸಿಗೆ ಸ್ವಲ್ಪ ಕ್ಲೇಶ ಮುಂದುವರಿಯುತ್ತೆ. ಮೀನರಾಶಿಯವರಿಗೆ ಪಂಚಮದಲ್ಲಿ 3 ಗ್ರಹಗಳಿರೋದ್ರಿಂದ 2 ಶುಭ ಗ್ರಹಗಳ ಆಗಿರೋದ್ರಿಂದ ಚಂದ್ರ ಅವುಗಳ ಫಲವನ್ನೇ ಕೊಡ್ತಾನೆ. ಮನಸ್ಸಿಗೆ ಅತಿ ಭಾವುಕವಾದಂತಹ ಸಮಯಗಳನ್ನು ಇವಾಗ ನೀವು ನೋಡಬೇಕಾಗಿ ಬರಬಹುದು. ಕೆಲವೊಮ್ಮೆ ನಿಮ್ಮ ಇನ್ವೆಸ್ಟ್ಮೆಂಟ್ ಇತ್ಯಾದಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆಗೆ ನೀವು ಒಳಗಾಗಿದ್ದೀರಿ ಅನ್ನುವಂತಹ ಭಾವನೆ ಇರಬಹುದು. ಆದರೂ ಕೂಡ ಈಗ ಅತ್ಯುತ್ತಮವಾದಂತಹ ಸಮಯ. ಮಕ್ಕಳಿಗೆ ಬಹಳ ಒಳ್ಳೆಯದು. ಹಾಗೂ ಯಾರ್ಯಾರು ಪೋಷಕರು ಸಂತಾನ ಭಾಗ್ಯವನ್ನು ಪಡೆಯೋಕ್ಕೆ ಇಷ್ಟಪಡ್ತಾ ಇದ್ದೀರಿ ಅಂಥವರಿಗೂ ಕೂಡ ಅತ್ಯುತ್ತಮವಾದಂತಹ ಸಮಯ. ಮತ್ತು ಸಂಸಾರದಲ್ಲಿ ನೆಮ್ಮದಿ, ಪ್ರೇಮ ಪ್ರೀತಿ ಪ್ರಕರಣ, ದಾಂಪತ್ಯದಲ್ಲಿ ಯಶಸ್ಸು. ಯಾರ್ಯಾರು ಕಲಾವಿದರಿದ್ದೀರಿ, ಸೈಂಟಿಸ್ಟ್, ರಿಸರ್ಚ್ ಇತ್ಯಾದಿಗಳನ್ನು ಮಾಡಿಕೊಂಡಿದ್ದೀರಿ, ನಿಮಗೆಲ್ಲರಿಗೂ ಉತ್ತಮವಾದಂತಹ ಸಮಯ.
ಪುನಃ ನಾಳೆ ಭೇಟಿಯಾಗೋಣ. ಗೀತಾ ಶ್ಲೋಕಗಳ ಶ್ರವಣ ಪಠಣ ಮನನ ಲೇಖನವನ್ನು ಮಾಡೋದರಿಂದ ದೊಡ್ಡದಾದಂತಹ ತೊಂದರೆಗಳನ್ನು ಭಗವಂತ ಸುಲಭವಾಗಿ ಪರಿಹಾರ ಮಾಡಿಬಿಡ್ತಾನೆ. ಶುಭಮಸ್ತು. ಶ್ರೀಕೃಷ್ಣ ವಿಜಯ.